ಐತಿಹಾಸಿಕವಾದಂಥ ಹೋರಾಟ ಅಂತ ಕರೆದ್ರೆ ತಪ್ಪಾಗಲಾರದು. ಅದಕ್ಕೆ ಸರ್ಕಾರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕಳೆದ ಮೀಟಿಂಗು ಇಲ್ಲಿ ನಡೆಯಿದೆ, ಇದೇ ಜಾಗದಲ್ಲಿ ನಡೀತು. ಈ ಜಾಗದಲ್ಲಿ ನಡೆದಾಗ ನಮಗೆ 10 ದಿನ ಸಮಯ ಬೇಕು. 10 ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ. 1777 ಎಕರೆ ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ. ಈ ಜಮೀನನ್ನ ಸಂಪೂರ್ಣವಾಗಿ 1777 ಎಕರೆ ಜಮೀನನ್ನ ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡಲಿಕ್ಕೆ ಮುಂದೆ ಬಂದರೆ ಅಂಥ ಜಮೀನುಗಳನ್ನು ಒಪ್ಪಂದದ ಮೇಲೆ ತಗೊಳ್ತೀವಿ, ಬೈ ಕನ್ಸೆಂಟ್. ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ ಅವರು. ಕೊನೆಗೂ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂತೋಷ ಸುದ್ದಿಯನ್ನು ಕೊಟ್ಟರು. ದೇವನಹಳ್ಳಿಯ ತಾಲೂಕಿನ 13 ಹಳ್ಳಿಗಳ 1777 ಎಕರೆ ಭೂಮಿಯ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಬಿಟ್ಟುಬಿಟ್ಟಿದ್ದಾರೆ. ಡ್ರಾಪ್, ಆಸಕ್ತಿ ಇದ್ದವರು ಮಾರಬಹುದು, ಒಳ್ಳೆ ರೇಟ್ ಕೊಡ್ತೀವಿ ಅಂತ ಅದನ್ನು ಇಟ್ಟಿದ್ದಾರೆ. ಅದರ ಮಾರುವ ಸಾಧ್ಯತೆಗಳು ಭಾಳ ಕಡಿಮೆ. ಬಟ್ ಇದನ್ನು ಮಾಡಿ ಒಳ್ಳೆಯ ಕೆಲಸ ಮಾಡಿದರು. ಯಾಕಂದರೆ BJP ಸರ್ಕಾರ ಇದ್ದಾಗ ಈ ಭೂ ಸ್ವಾಧೀನ ಮಾಡಿಕೊಂಡು ಆ ದೇವನಹಳ್ಳಿಯ ಸುತ್ತಮುತ್ತಲು ಅಲ್ಲೇ ಅತ್ಯಾಧುನಿಕ ರಕ್ಷಣಾ ಮತ್ತು ವೈಮಾಂತರಿಕ್ಷ ಪಾರ್ಕ್ ಸ್ಥಾಪನೆಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ 13 ಗ್ರಾಮಗಳ ಈ ಒಂದು 1777 ಎಕರೆ ಭೂಮಿಯನ್ನು ಭೂ ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಶುರು ಮಾಡಿತ್ತು. ಅದನ್ನು ವಿರೋಧಿಸಿ ಅಂದಿನಿಂದ ಶುರುವಾದ ಸ್ಟ್ರೈಕ್. ಅಲ್ಲಿ ಸುತ್ತಮುತ್ತಲ ಹಳ್ಳಿ ಜನರ 13 ಹಳ್ಳಿ ಜನರ, ಅದರಲ್ಲೂ ಚನ್ನರಾಯಪಟ್ಟಣದ ಹೋಬಳಿಗೆ ಬರುತ್ತಿರುವಂಥ ಈ ಜಾಗಕ್ಕಾಗಿ ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. 1197 ದಿನ ಇವೆ. ಈ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಒಳ್ಳೆಯ ಡಿಸಿಷನ್ ತೊಗೊಂಡ್ರು. ಇಲ್ಲಪ್ಪ, ನಾವು ನಿಮ್ಮ ಭೂಮಿ ತೆಗೆದುಕೊಳ್ಳೋದಿಲ್ಲ, ಭೂ ಸ್ವಾಧೀನ ಮಾಡ್ಕೊಳ್ಳೋದಿಲ್ಲ, ನಿಮ್ಮ ಮನಸ್ಸಿದ್ರೆ ಮಾರ್ಬೋದು, ನಮ್ಗೆ ಒಳ್ಳೆ ರೇಟ್ ಕೊಡ್ತೀವಿ, ಒಳ್ಳೆಯದು ನಿಮಗೆ ಆಫರ್ ಇಟ್ಟಿವಿ, ನಿಮ್ಗೆ ಮಾರಿಕೊಳ್ಳೋದು ಮಾಡ್ಕೋಬೋದು ಅಂತ ಇನ್ನೊಂದು ಆಪ್ಷನ್ ಇಟ್ಟಿದ್ದಾರಲ್ಲ. ಇನ್ನು ಮಾರಿಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಷಯ. ಅದೇನೂ ಇರಲಿ, ಇದರಿಂದಾಗಿ ಸಹಜವಾಗಿ ಒಂದು ದೊಡ್ಡ ಗಂಡಾಂತರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಪ್ಪಿತು ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಅನಗತ್ಯ ನಾ ಮುಖ್ಯಮಂತ್ರಿ, ನೀವು ಮುಖ್ಯಮಂತ್ರಿ ಒಳಜಗಳು ಸ್ಟಾರ್ಟ್ ಆಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದರು. ಹಿಂದಿನ BJP ಸರ್ಕಾರಕ್ಕಿಂತ ಒಳ್ಳೆಯದು ಗ್ಯಾರಂಟಿ ಕೊಟ್ಟಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಹೇಳೋದು. ಇನ್ನು ಭ್ರಷ್ಟಾಚಾರ ಹೋಗಿಲ್ಲ, ಆ ಮಾತು ಬೇರೆ. ಅದು ಸುಲಭವಾಗಿ ಹೋಗೋದೂ ಇಲ್ಲ. ಇಲ್ಲಿ ಇಂಡಿಯಾದ ಪ್ರತಿಯೊಬ್ಬ ರಾಜಕಾರಣಿ ರಕ್ತ ಕಣಗಳಲ್ಲಿ ಸೇರ್ಕೊಂಡ್ಬಿಟ್ಟುಬಿಟ್ಟದ ಭ್ರಷ್ಟಾಚಾರ. ದುಡ್ಡು ಹಂಚದ ವೋಟ್ ಹಾಕೋದಿಲ್ಲ ಜನ ಅನ್ನುವಂಥ ಮನವರಿಕೆ ಆಗಿಬಿಟ್ಟದ ಜನರ ಈ ರಾಜಕಾರಣಿಗಳಲ್ಲೇ. ಹೀಗಾಗಿ ಪಾರ್ಟಿ ಫಂಡು, ಆ ಫಂಡು, ಈ ಫಂಡು ಸಲುವಾಗಿ ಅನಿವಾರ್ಯವಾಗಿ ಭ್ರಷ್ಟಾಚಾರ ಹೆಚ್ಚಾಗ್ತಾ ಹೋಗ್ತಾ ಇದೆ ಅನ್ನೋದು ನಾವು ನೋಡಿದ್ದೀವಿ ಈಗಾಗಲೇ. ಹೀಗಾಗಿ ಅದನ್ನೆಲ್ಲ ಕಂಪೇರ್ ಮಾಡೋಕ್ಕಿಂತಲೂ ಹಿಂದಿನ BJP ಸರ್ಕಾರಕ್ಕಿಂತಲೂ JDS ಸರ್ಕಾರಕ್ಕಿಂತ ಒಳ್ಳೆಯ ಕೆಲಸ ಮಾಡಿದನೂ ಇಲ್ವೋ ಅನ್ನುವಂಥದ್ದು ಇವತ್ತು ಗಮನಿಸಿದಾಗ, ಅದರಲ್ಲೂ ದೇವನಹಳ್ಳಿಯ ಈ ಒಂದು 13 ಹಳ್ಳಿಗಳ, ಚನ್ನರಾಯಪಟ್ಟಣ ಹೋಬಳಿ 13 ಹಳ್ಳಿಗಳನ್ನು ಇವತ್ತು 1777 ಎಕರೆ ಡ್ರಾಪ್ ಮಾಡಿದ್ದು, ಭೂ ಸ್ವಾಧೀನ ಮಾಡ್ಕೊಳ್ಬೇಕಂತ ನೋಟಿಫಿಕೇಷನ್ ಆದಂಥದ್ದನ್ನು ಬಿಟ್ಟಿದ್ದು ಇದು ಒಂದು ಸಾಧನೆ. ನಿಜವಾಗಿಯೂ ಇವತ್ತು ಬಚಾವಾದರು ನಮ್ಮ ಸಿದ್ದರಾಮಯ್ಯನವರು, ಜೊತೆಗೆ ಕಾಂಗ್ರೆಸ್ ಸಹ. ಯಾಕಂದರೆ ಕಾಂಗ್ರೆಸ್ಸಿಗೆ ಆಲ್ರೆಡಿ ಗೊತ್ತಿದ್ದಂಥದ್ದು ನಿಮಗೆ ಆರೋಪಗಳು ಅದ್ರ ಮೇಲೆ ನಿಮಗೆ ಗೊತ್ತವ. ಹಿಂದೆ ಅದು ರೈತ ವಿರೋಧಿ ಇತ್ತು ಅನ್ನುವಂಥದ್ದಾಗಿರ್ಬೋದು, ಅಥವಾ ಈ ಮೀಸಲಾತಿ ವಿರೋಧಿ ಆಗಿತ್ತು, ಅವ್ರು ಕೊಟ್ಟಿರ್ಬೋದು, ಅದರ ವಿರೋಧ ಮಾಡಿದ್ರು ಅನ್ನುವಂಥದ್ದಾಗಿರ್ಬೋದು, ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ಅನೇಕ ಆರೋಪಗಳು. ಒಂದೇ ಕುಟುಂಬದವ್ರು ಇರ್ತಾರೆ, ಪರಿವಾರವಾದಿಗಳು, ಹಾಗೆ ಹೀಗೆ ಮತ್ತಿದ್ದು ಖರೆ ನಾವೆಲ್ಲ ಸುಳ್ಳೇನಲ್ಲ. ಹೀಗಾಗಿ ಹಿಂದಿನ ಕಾಂಗ್ರೆಸ್ ಆ ಇಂದಿರಾ ಕಾಂಗ್ರೆಸ್ ಭಾಳಷ್ಟು ತನ್ನ ಒಂದು ಇಮೇಜನ್ನು ಕೆಡಿಸ್ಕೊಂಡಿತ್ತು. ಆದರೆ ಇವತ್ತು ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಅಂತ ಇರಬೇಕಾದ್ರೆ ನೀವು ಇವತ್ತು ತನ್ನದೇ ಅಂತ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕತ್ತದ. ಅದರಲ್ಲೂ ರೈತರ ಒಂದು ಮೂಮೆಂಟ್ ದೊಡ್ಡದಾಗೋದಿತ್ತು. ದೇವನಹಳ್ಳಿಯ ಈ ರೈತರ ಮೂಮೆಂಟ ನಿಧಾನಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಪಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿತ್ತು. ಪ್ರಕಾಶ್ ರಾಜ್ ಅಂಥವ್ರಾಗಿರ್ಬೋದು, ಮುಂದೆ ಹಿರೇಮಠದಂಥವ್ರಾಗಿರ್ಬೋದು, ರಾಷ್ಟ್ರೀಯ ಮಟ್ಟದ ಈ ಕಿಸಾನ್ ಅವರ ಸಂಘಟನೆಗಳಾಗಿರ್ಬೋದು,
ಕಿಸಾನ್ ಮೋರ್ಚಾ ಆಗಿರ್ಬೋದು ಅಥವಾ ಸಂಯುಕ್ತ ಕಿಸಾನ್ ಮೋರ್ಚಾ ಆಗಿರ್ಬೋದು, ಇವೆಲ್ಲ ರೈತ ಸಂಘಟನೆಗಳು, ದೊಡ್ಡ ದೊಡ್ಡ ರೈತ ಸಂಘಟನೆಗಳು ಎಲ್ಲ ಒಂದೊಂದಾಗಿ ಕೂಡ್ತಾಯಿದ್ರು. ಹೀಗಾಗಿ ಈ ಮೂಮೆಂಟ್ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವಂಥ ಸಾಧ್ಯತೆಗಳು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡ್ ಆಗಿರ್ಬೋದು, ಜೊತೆಗೆ ಸಿದ್ದರಾಮಯ್ಯನವರಾಗಿರ್ಬೋದು ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಓಪನ್ ಮಾರ್ಕೆಟ್ಗಳಿಂದ ಏನು ಸಾಧನೆ ಆಗಿದೆ ಅಂತೇಳಿ. ನಾವೆಲ್ಲ ಹೇಳ್ಬೋದು, ಗೌರ್ಮೆಂಟು ಹೇಳ್ಬೋದು ನಾವು ಭಾಳ ಸಾಧನೆ ಮಾಡಿವಿ ಅಂತೇಳಿ. ಈಗ ಮೋದಿಯವ್ರ ಸರ್ಕಾರ ಏನು ಮಾಡಿದೆ ಕಳೆದ ಈ ಒಂದು 11 ವರ್ಷಗಳಿಂದನೂ ನಮ್ಮ ಕನೊಂದದ. ಅದ್ರ ಹಿಂದೆ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಆದರೂ ಸಹಿತ ಏನೇನು ಸಾಧನೆ ಮಾಡಿದಪ್ಪ, ಇಲ್ಲ ನಿರುದ್ಯೋಗ ಹೋಗಲಾಡಿಸ್ತಾ, ಎಲ್ಲರಿಗೂ ಉದ್ಯೋಗ ಕೊಡಿಸ್ತಾ, ಇದು ಬಡತನವನ್ನು ಅಪ್ರೂಟ್ ಮಾಡಿತಾ, ತೆಗೆದು ಹಾಕ್ತಾ, ಎಲ್ಲರಿಗೂ ಶಿಕ್ಷಣ ಕೊಡಿಸ್ತಾ, ಎಲ್ಲರಿಗೂ ಔಷಧಿ ಕೊಡಿಸ್ತಾ, ಏನು ಕೊಡಿಸ್ತಿದ್ವು ಓಪನ್ ಮಾರ್ಕೆಟ ಚೇಂಜ್ ಮಾಡ್ತದ, ಸಮಾನತೆ ಇರ್ತದೆ, ಹಾಗೆ ಹೀಗೆ ಮಾಡಿದ್ವು. ಆದರೆ ಒಂದು ಕಡೆ ಶ್ರೀಮಂತ ಹೆಚ್ಚಾಗ್ತಾ ಹೋಯಿತು, ಇನ್ನೊಂದು ಕಡೆ ಬಡತನ ಹೆಚ್ಚಾಗ್ತಾ ಹೋಯಿತು ಅನ್ನೋದನ್ನು ಎಲ್ಲರೂ ಒಪ್ಕೊಳ್ಳುವಂಥ ವಿಷಯ. ಯಾಕಂದ್ರೆ ಈ ದೇಶದ ಮ್ಯಾಕ್ಸಿಮಮ್ ₹1 62 ಪೈಸೆಗಳೆಲ್ಲ ಈ ಒಂದು ಕೇವಲ 10% ಜನರಲ್ಲಿ ಹೋಗಿದ್ದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು. ಅಂದಾಗ ಎಲ್ಲಿ ಸಮಾನತೆ, ಎಲ್ಲಿ ಏನು ಆರ್ಥಿಕ ಸಮಾನತೆ ಇಲ್ಲದಂಥ ರಾಷ್ಟ್ರ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಎದಕ್ಕೆ ಸಮಾನ ಅದು, ಎದಕ್ಕೆ ಏನು ಡೆವಲಪ್ಮೆಂಟು, ಅಂಥ ಡೆವಲಪ್ಮೆಂಟು ಅನ್ನುವಂಥದ್ದು ಇವತ್ತು ಪ್ರಶ್ನೆ ಮಾಡುವಂತಾಗ್ಯದ. ಇಂಥ ಸಂದರ್ಭದಲ್ಲಿ ರೈತರು ದೇವನಹಳ್ಳಿ ವಿಷಯದಲ್ಲಿ ತಮ್ಮ ಫಲವತ್ತಾದ ಭೂಮಿ ಹೋಗ್ತದೆ ಅಂತೇಳಿ ಒಕ್ಕಟ್ಟಿನ ಹೋರಾಟ ಮಾಡ್ತಾಯಿದ್ರು. ಕಳೆದ 1197 ದಿನದಿಂದ ಶುರುವಾದ ಇದು ನಿರಂತರವಾಗಿ 2023 ಶುರುವಾದ ಇದು BJP ಸರ್ಕಾರ ಇದ್ದಾಗಿನಿಂದಲೂ ಇದನ್ನು ಹೋಗಿಸ್ಬೇಕು ಅಂತೇಳಿ ಅದು ಆಗಿರಲಿಲ್ಲ. BJP ಸರ್ಕಾರ ಬಿದ್ದೋದ್ಮೇಲೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮೂಮೆಂಟ್ದಲ್ಲಿ ಹೇಳಿದರು, ಇಲ್ಲ ನಮ್ಮ ಸರ್ಕಾರ ಅಂತೇಳಿ ಬಂದರೆ ಇದನ್ನು ರದ್ದು ಮಾಡ್ತೀವಿ ಅಂತೇಳಿ. ಯಾಕೋ ಏನೋ ಬಂದ ತಕ್ಷಣ ರದ್ದು ಮಾಡೋದು ಬದಲಾಗಿ ಇವರು ಆ ಭೂ ಸ್ವಾಧೀನವನ್ನು ಬಿಟ್ಟಿರಲಿಲ್ಲ, ಮುಂದುವರಿಸ್ಕೊಂಡು ಬಂದಿದ್ದರು. ಆದರೆ ಇವತ್ತು ರೈತರು ತಮ್ಮ ಒಕ್ಕಟ್ಟಿನ ಹೋರಾಟದಿಂದ ಇವತ್ತು ದೇವನಹಳ್ಳಿ ವಿಷಯದಲ್ಲೇ ಕೆಲವನ್ನು ಸಾಧಿಸಿದಾರೆ ಅನ್ನೋಕ್ಕಿಂತ ತಮ್ಮ ಹಕ್ಕನ್ನು ತಾವು ಪಡೆದಿದ್ದಾರೆ ಅನ್ನುವಂಥ ಮಾತು, ಇದನ್ನು ಬಹಳ ನಾವು ಗಮನಿಸಬೇಕಾಗಿದೆ. ಅದು ಇವತ್ತು ರಾಷ್ಟ್ರ ಮಟ್ಟಕ್ಕೆ ಬೆಳೆದು ಅಥವಾ ಅದರಲ್ಲಿ ಮುಖ್ಯವಾಗಿ ನಮ್ಮ ಏನಪ್ಪ ಅಂತಂದ್ರೆ ರೈತ ಮುಖಂಡರು ಚುಕ್ಕಿ ನಂಜುಂಡಸ್ವಾಮಿಯವರಾಗಿರ್ಬೋದು, ಇವತ್ತು ಪ್ರಕಾಶ್ ರಾಜರವರಾಗಿರ್ಬೋದು, ಇನ್ನುಳಿದ ನಮ್ಮ ಅನೇಕ ಲೀಡರ್ಗಳಾಗಿರ್ಬೋದು, ಇವರೆಲ್ಲರ ಜೊತೆಗೆ ರಾಷ್ಟ್ರೀಯ ಮಟ್ಟದ ಟಿಕಾಯಿತ ಅಥವಾ ಇನ್ನುಳಿದವರು ಬಂದಿಲ್ಲ ಮೂಮೆಂಟ್ದಲ್ಲಿ ಬಂದು ಸೇರಿದ್ದು ಸಂಯುಕ್ತ ಕಿಸಾನ್ ಮೋರ್ಚಾ ಜನ ಎಲ್ಲ ಭಾಗವಹಿಸಿದ್ದು ನಾಯಕರು, ಇವೆಲ್ಲವೂ ಒಂದು ರೀತಿ ರೈತರಲ್ಲಿ ಸಂಚಲನ ಮೂಡಿಸಿದಂಥದ್ದು. ಈ ಹೋರಾಟದಿಂದಾಗಿ ಆ ದೇವನಹಳ್ಳಿಯ 13 ಹಳ್ಳಿಗಳ ಚನ್ನರಾಯಪಟ್ಟಣ ಹೋಬಳಿಗೆ ಈ ರೈತರು ಇವತ್ತು ಸಮಾಧಾನದ ನಿಟ್ಟುಸಿರು ಬಿಟ್ಟಂಗಾಗ್ಯದ, ಬಿಟ್ಟಿದ್ದಾರು ಅಂತ. ಇದನ್ನು ನಿಜವಾಗಿ ಅವ್ರಿಗೆ ಭಾಳಷ್ಟು ಖುಷಿ ಆಗ್ಯದ. ಇದರ ಸಂದರ್ಭದಲ್ಲೇ ನಾವು ರೈತ ಸಂಘಕ್ಕೆ ಇನ್ನೊಂದು ಮನವಿಯನ್ನು ಮಾಡ್ತಾಯಿದ್ದೀವಿ ನಮ್ಮ ಹೇಷತರ ಮೂಲಕ. ಯಾಕಂತಂದ್ರೆ ಈ ಒಂದು ಸಂಘಟನೆ ಮೂಲಕ ಇವತ್ತು ನೀವು ಹೋರಾಟ ಮಾಡಿದಿರಿ ಸೆಂಟ್ರಲ್ದಲ್ಲೇ, ಅದು BJP ವಿರೋಧವಾಗಿ ಭಾಳಷ್ಟು ಹೋರಾಟ ಮಾಡಿದಿರಿ. ಅದರಲ್ಲೇ 750 ಹೆಚ್ಚು ರೈತರನ್ನು ಕಳ್ಕೊಂಡಿದ್ರಿ. ಅದೇನೋ ನಮ್ಮ ಮೋದಿಯವರು ಹಿಂದೆ ತಗೊಂಡಿದ್ದಾರೆ ಕಾನೂನನ್ನು, ಇವತ್ತಿಗೂ ಸಹಿತ ಅದು ಯಾವಾಗ ಬೇಕಾದರೂ ರೈಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದರ ವಿರೋಧವಾಗಿ ಜೊತೆಗೆ ನಮ್ಮದು ಇವತ್ತು ನೀವು ಈಗಾಗಲೇ ಬೇಡ್ತಾನೆ ಇದ್ರಿ, ಬೇಡಿಕೆ ಇಟ್ಟಿದ್ದೀರಿ, ಆ ದಿಶೆಯಲ್ಲೂ ಹೋರಾಟ ಇನ್ನೂ ತೀವ್ರಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡುವಂಥ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಿಮಗೂ ಗೊತ್ತದ ಈ ಒಂದು ಏನಪ್ಪ ಅಂತಂದ್ರೆ ರೈತಗೆ ಬೆಂಬಲ ಬೆಲೆ ಅಥವಾ ಸಪೋರ್ಟಿಂಗ್ ಪ್ರೈಸ್ ಅಥವಾ ಮಿನಿಮಮ್ ಪ್ರೈಸ್ ಸಿಗದೆ ಹೋದ್ರೆ ಏನಾಗ್ತದೆ ಅಂತೇಳಿ. ಯಾಕೆ ಮಾರ್ಕೆಟ್ ಇಲ್ಲ ರೈತನ ಕೈಯಲ್ಲಿ. ಆ ದಿಶೆಯಲ್ಲಿ ಹೋರಾಟವನ್ನು ಇನ್ನೂ ತೀವ್ರಗೊಳಿಸಬೇಕಾಗಿದೆ ಇವತ್ತು. ಅದ್ರ ಜೊತೆಗೆ ನಮ್ಮ ರೈತ ಸಂಘಟನೆಗಳು ಮುಖ್ಯವಾಗಿ ಪ್ರತಿ ಹಳ್ಳಿಗೆ ಒಂದು ಗೋಡಾನು ಕಟ್ಟಿಸುವಂಥ ವ್ಯವಸ್ಥೆ ಸರ್ಕಾರ ಮೇಲೆ ಒತ್ತಡ ತಂದು ಹಾಕುವಂಥ ಕೆಲಸ ಮಾಡಬೇಕಾಗ್ಯದ. ಅದು ಎಲ್ಲ ಅದರ ಸ್ವತಃ ರೈತರ ಮುಂದಾಗಿ ಆ ದಿಶೆಯಲ್ಲಿ ಹೆಜ್ಜೆ ಇಡಬೇಕಾಗಿದೆ. ಜೊತೆಗೆ ಪ್ರತಿ ಹಳ್ಳಿಗೂ ಸಾಧ್ಯಷ್ಟು ನೀರಿನ ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದು, ಪ್ಲಸ್ ಗೋಡಾವನ್ನು ಮಾಡಿ ಪ್ರತಿ ಗ್ರಾಮ ಪಂಚಾಯತಿನ ಒಂದು ವ್ಯಾಪಾರ ಕೇಂದ್ರನಾಗಿ ಆಹಾರದ ಕಣದನ್ನಾಗಿ ಮಾಡುವಂಥ ಸಾಹಸ ಮಾಡಿದರೆ ನಿಶ್ಚಿತವಾಗಿ ರೈತರಿಗೆ ಬೆಲೆ ಸಿಗ್ತದೆ, ಮಾರ್ಕೆಟ್ ಬೆಲೆ. ಆ ದಿಶೆಯಲ್ಲೂ ಇನ್ನಷ್ಟು ಚಿಂತನೆ ಮಾಡಲಿ ಅನ್ನೋದು ಒಂದು ಸಣ್ಣ ಅಭಿಪ್ರಾಯ ಅಲ್ಲ, ಇದು ವಾಸ್ತವ. ಈ ದಿಶೆಯಲ್ಲಿ ಆಯಿತು ಆಗಲಿ ಅನ್ನುವಂಥದ್ದು. ಜೊತೆಗೆ ಸಿದ್ದರಾಮಯ್ಯನವರು ಇನ್ನೊಮ್ಮೆ ನಾವು ನಮ್ಮ ಚಾನಲ್ ಅಷ್ಟೆಲ್ಲ ರೈತರ ಪರವಾಗಿ ಒಂದು ಧನ್ಯವಾದ ಹೇಳುವ ಜೊತೆಗೆ ಒಳ್ಳೆಯ ಕೆಲಸವನ್ನು ಒಳ್ಳೆಯ ನಿರ್ಧಾರ ತೆಗೆದುಕೊಂಡ್ರಿ. ಯಾಕಂದ್ರೆ ಆಲ್ರೆಡಿ DKC ಮತ್ತು ನಿಮ್ಮ ಮಧ್ಯದ ಮತ್ತು ತಿಕ್ಕಾಡದಿಂದಾಗ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಸಾಕಷ್ಟು ಹೊಡೆದು ಬಿದ್ದ ಸಂದರ್ಭದಲ್ಲಿ ಇದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ರೈತರಲ್ಲಿ ವಿಶ್ವಾಸ ಮೂಡಿಸಿದ್ರಿ. ಜೊತೆಗೆ ನಿಮ್ಮ ಸಂಘಟನೆ ಇನ್ನಷ್ಟು ಗಟ್ಟಿ ಆಗುವಾಗ ನೀವು ಒಬ್ಬ ನಿಜದ ನಾಯಕರಪ್ಪ, ಸಮಾಜವಾದಿ ನಾಯಕರು ಅಂತ ನಾವೇನು ಕರ್ಕೊಳ್ತಾ ಇದ್ದೀವಿ, ಅಹಿಂದ ನಾಯಕರು ನಾವೇನು ಕರ್ಕೊಳ್ತಾ ಇದ್ದೀವಿ. ಅದರಲ್ಲೂ ಮೀಸಲಾತಿ ಪರ ಇದ್ದಂಥ ವ್ಯಕ್ತಿ, ಬಡವರ ಪರ ಇದ್ದಂಥ ವ್ಯಕ್ತಿ ಇದನ್ನು ಕರ್ಕೊಳ್ತಾ ಇದ್ರಿ. ಅದೆಲ್ಲದಕ್ಕೂ ಇವತ್ತು ಉತ್ತರ ಕೊಟ್ಟಿದ್ದೀರಿ ನೀವು ಅನ್ನುವ ಜೊತೆಗೆ ರಾಹುಲ್ ಗಾಂಧಿಯವರು ಸಹ ತಮ್ಮ ಒಂದು ಸಹಕಾರ ನಿಮ್ಮೊಂದಿಗೆ ನಿಮ್ಮ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ಇವತ್ತು ರೈತರು ಋಣಿಯಾಗೋದಷ್ಟಲ್ಲ, ನಾವೆಲ್ಲರೂ ಋಣಿಯಾಗಿದ್ದೀವಿ. ಇನ್ನು ಮಾರ್ಕೆಟ್ ಒಂದು ಕೊಟ್ಟರೆ ಇನ್ನೂ ಭಾಳ ದೊಡ್ಡ ಕೆಲಸ ಆಗ್ತದೆ. ಆ ದಿಶೆಯಲ್ಲೇ ನಮ್ಮ ಮುಖ್ಯಮಂತ್ರಿಗಳು
ಹೆಜ್ಜೆ ಇಡಬೇಕಾಗಿದೆ. ಒಂದು ಮತ್ತು ಹೇಳುವಂಥದ್ದು, ಪ್ರತಿ ಗ್ರಾಮಕ್ಕೂ ಒಂದು ಗೋಡಾವನ್, ಜೊತೆಗೆ ಶಿಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಿಗುವಂಥ ಹೈಯರ್ ಎಜುಕೇಷನ್ವರೆಗೆ ಇದೆರಡು ಮಾಡಿದರೆ ನಿಶ್ಚಿತವಾಗಿಯೂ ಈ ದೇಶದ ಅರ್ಥವ್ಯವಸ್ಥೆ ಬದ್ಧಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಆಲ್ರೆಡಿ ಗ್ಯಾರಂಟಿಗಳ ಮೂಲಕ, ಶಕ್ತಿ ಮೂಲಕ, ಇವೆಲ್ಲಗಳ ಮೂಲಕ ಇವತ್ತು ಕರ್ನಾಟಕದಲ್ಲಿ ಹೊಸ ರೀತಿಯ ಆಡಳಿತ ಕೊಡುವಂಥ ನೀವು ಪ್ರಯತ್ನ ಮಾಡಿದಿರಿ. ಅದಕ್ಕೊಂದು ಧನ್ಯವಾದ ಹೇಳಲೇಬೇಕಾಗ್ತದೆ ಜನಸಾಮಾನ್ಯರೆಲ್ಲ. ಅದ್ರ ಜೊತೆಗೆ ಇವತ್ತು ನೀವು ತೆಗೆದುಕೊಳ್ಳುವಂಥ ರೈತರ ಪರ ತೆಗೆದುಕೊಂಡಂಥ ನಿರ್ಧಾರ ನಿಶ್ಚಿತವಾಗಿ ಒಂದು ಐತಿಹಾಸಿಕ ಅಂತ ಹೇಳಬೇಕಾಗಿದೆ. ಜೊತೆಗೆ ಗೋಡಾವನ್ ಮತ್ತು ಹೇಳ್ತಾ ಇರುವಂಥದ್ದು, ಶಿಕ್ಷಣ ಪ್ರತಿಯೊಬ್ಬರಿಗೆ ಮಾಡಿಸಿದರೆ ಫ್ರೀಯಾಗಿ ನಿಶ್ಚಿತವಾಗಿ ಇತಿಹಾಸದಲ್ಲೇ ನಿಮ್ಮದೇ ಆದ ಒಂದು ಹೆಸರು ಉಳಿದ್ರಲ್ಲಿ ಎರಡು ಮಾತೇ ಇಲ್ಲ ಅಂತೇಳಿ. ಯಾಕಂದರೆ ಇವತ್ತು ಮುಖ್ಯಮಂತ್ರಿ ಇರ್ತೀರಿ, ನಾಳೆ ಹೋಗ್ಬೋದು, ಡಿ ಕೆ ಶಿ ಅವರಿಂದ ಹೋಗ್ಬೋದು, ಅಥವಾ ಇನ್ನಾರಿಂದಾದರೂ ಹೋಗ್ಬೋದು, ಅಥವಾ ನಿಮಗೆ ಪರಮ ಬೇಕಾದಂಥ ವ್ಯಕ್ತಿಗಳಿಂದಲಾದರೂ ಹೋಗ್ಬೋದು. ಯಾಕಂದ್ರೆ ಇವತ್ತು ಅಧಿಕಾರ ಇರ್ತದೆ, ನಾಳೆ ಹೋಗ್ತದೆ, ಅದು ಶಾಶ್ವತ ಅಲ್ಲ. ನೀವು ಮಾಡೋ ಕೆಲಸ ಶಾಶ್ವತ ಅನ್ನೋದನ್ನು ನಿಮಗೆ ನೆನಪಿಸ್ಬೇಕಾಗಿಲ್ಲ. ಸೀನಿಯರ್ ಮತ್ತು ಅದೇ ಕಾಲಕ್ಕೊಬ್ಬ ನಂಜುಂಡಸ್ವಾಮಿಯ ಜೊತೆಗಾರರು, ರೈತರ ಸಮಸ್ಯೆಗಳು ತೆಗೆದುಕೊಂಡಂಥವರು, ನಿಮಗೆ ಮತ್ತೆ ಬೆಳೆಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಇವತ್ತು ಧನ್ಯವಾದಗಳು ಹೇಳ್ತಾ ನಮಗೆ ಅನಿಸಿದ ಕೆಲವು ಮಾತಾಡಿದ್ರೆ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ದೇಶ ಸತ್ಯದ ಕೈಗೊಂಡೆ ವಂದನೆಗಳು.